ಚೈತ್ರ ಮಾಸ ಆರಂಭ ಆಗ್ತಾ ಇದ್ದ ಹಾಗೇನೆ ಮದುವೆ ಸೀಸನ್ ಆರಂಭ ಆಗುತ್ತೆ. ಈಗಿನ ಚಿನ್ನ ಬೆಳ್ಳಿ ರೇಟ್ ನೋಡ್ಬಿಟ್ರೆ ಬಡ ಮತ್ತು ಮಧ್ಯಮ ವರ್ಗದವರು ತಗೊಳಕ್ಕಾಗದೇ ಇಲ್ಲ ಅನ್ನೋ ಪರಿಸ್ಥಿತಿ. ಹೋಗ್ಲಿ ಮದುವೆಗೆ ಒಂದು ಗ್ರ್ಯಾಂಡ್ ಸೀರೆ ಉಟ್ಕೊಂಡಪ್ಪ, ಕಾಂಚೀಪುರಂ ಧರ್ಮಾವರಂ ಸೀರೆ ಉಟ್ಕೊಳ್ಳೋಣ ಅಂತ ಅಂದುಕೊಂಡ್ರೆ ಅದನ್ನೂ ಮುಟ್ಟಕ್ಕಾಗದೇ ಇರೋ ಪರಿಸ್ಥಿತಿ. ಚಿನ್ನ ಬೆಳ್ಳಿ ರೇಟ್ ಎಫೆಕ್ಟ್ ಜಾಸ್ತಿ ಆಗಿರೋ ಎಫೆಕ್ಟು ಸೀರೆಗಳ ಮೇಲೆ ಬೀರ್ತಾ ಇದೆಯಂತೆ. ಹೆಂಗೆ ಸಾಧ್ಯ ಇದು? ಹಾಗಾದರೆ ದುಬಾರಿ ದುನಿಯಾದಲ್ಲಿ ಇದು ಒಂದು ಕಷ್ಟ ನೋಡಿ. ಇವಾಗ ಸೊ ರೇಷ್ಮೆ ಸೀರೆ ಪ್ರಿಯರಿಗೆ ನಿಜಕ್ಕೂ ಕೂಡ ಇದು ಇನ್ನೊಂದು ಶಾಕ್. ಅದೇ ಎಲ್ಲ ಬೆಲೆ ಏರಿಕೆ ಬಿಡಿ, ಇನ್ನೇನು ಚಿನ್ನ ಬೆಳ್ಳಿ ದರ ಏರಿಕೆ ಎಫೆಕ್ಟ್ ಈಗ ಸೀರೆ ಮೇಲೆ ಆಗಿದೆಯಂತೆ. ಕಾಂಚೀಪುರಂ ಧರ್ಮಾವರಂ ಸೀರೆಗಳ ಬೆಲೆಯಲ್ಲಿ 20% ಜಾಸ್ತಿ ಆಗಿದೆ. ಸೀರೆಗಳ ಝರಿಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ಎಳೆಗಳನ್ನು ಬಳಕೆ ಮಾಡ್ತಾರೆ. ಸೊ ಹಾಗಾಗಿ ಸೀರೆಯೊಂದರ ಬೆಲೆಯಲ್ಲಿ 5,000 ರಿಂದ 10,000 ರೂಪಾಯಿ ತನಕ ಹೆಚ್ಚಳಾಗಿದೆ. 10,000 ರೂಪಾಯಿಗೆ ಸಿಗ್ತಾ ಇದ್ದ ಸೀರೆ ಈಗ 20,000 ಅಂತೆ. ಚಿಕ್ಕಪೇಟೆಯಲ್ಲಿ ಪ್ಯೂರ್ ಸೀರೆ ಮಾರಾಟದಲ್ಲಿ ಭಾರಿ ಇಳಿಮುಖ ಆಗಿದೆ. ಜನ ಅದನ್ನೂ ತಗೋತಾ ಇಲ್ಲ. ಅಯ್ಯೋ ಬಿಡಪ್ಪ, ಇನ್ಯಾತಕ್ಕೆ ಕಾಂಚೀಪುರಂ ಧರ್ಮಾವರಂ ಸೀರೆ, ಇನ್ನು ಮೈಸೂರು ಸಿಲ್ಕ್ ಅಂತೂ ಟಚ್ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾವುದೋ ಫಸ್ಟ್ ಕಾಪಿ ಅಂತ ಬರ್ತವಲ್ಲ, ಡೂಪ್ಲಿಕೇಟ್ ಫಸ್ಟ್ ಕಾಪಿ ಅಂತ ಅಂದ್ಬಿಟ್ಟು ಅದನ್ನಾದರೂ ತಗೊಳ್ಳೋಣ ಅಂತ ಈಗ ಇದ್ರ ರೇಟೇ ಕಡಿಮೆ ಆಗ್ಬಿಟ್ಟಿದೆಯಂತೆ. ತುಂಬಾ ಜನ ರೆಂಟಲ್ ಸ್ಯಾರಿ ತಗೊಳಕ್ ಸ್ಟಾರ್ಟ್ ಮಾಡಿದ್ದಾರೆ. ಮದುವೆ ಗಿದುವೆಗಳಿಗೆಲ್ಲ ರೆಂಟಲ್ ಸಾರಿ, ಅವತ್ತೊಂದಿನ ಯೂಸ್ ಮಾಡೋದು, ಬಾಡಿಗೆ ಕೊಡೋದು ಅಷ್ಟೇ. ಹಿಂಗೆ ಮಾಡಿದ್ದಾರೆ ನೋಡಿ. ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ. ಒಂದು ಸೀರೆನ ಜನ ಬಾಡಿಗೆಗೆ ತಗೊಳ್ಳೋಂತಹ ಸ್ಥಿತಿ ಬಂದಿದೆ ಅಂದರೆ ಈ ಬೆಲೆ ಏರಿಕೆಯ ಪರಿಣಾಮ ಜನರ ಮೇಲೆ ಎಷ್ಟರ ಮಟ್ಟಿಗೆ ಹೊಡೆದಿದೆ ಅಂತ. ಅಲ್ಲ, ದುಡ್ಡಿರೋರು ಶ್ರೀಮಂತರು ತಗೋತಾರೆ ಬಿಡಿ, ಅದು ಬೇರೆ ವಿಚಾರ. 1 ಲಕ್ಷ ಅಲ್ಲ 2 ಲಕ್ಷ ಆದರೂ ತಗೋತಾರೆ ಸೀರೆನ. ಆದರೆ ಬಡವ್ರ ಗತಿ ಏನು? ಮದುವೆನಲ್ಲಿ ಒಂದು ಹೊಸ ಸೀರೆ ಉಡಲಿಲ್ಲ ಅಂತಂದರೆ ಇನ್ನೇನಪ್ಪ ಮದುವೆ? ಅದು ಸೀರೆನೇ ಒಂದು ದೊಡ್ಡ ನೆನಪು. ಮದುವೆ ಚಿನ್ನ ಬೆಳ್ಳಿ ಅಂತೂ ಈಗಾಗಲೇ ಆರ್ಟಿಫಿಷಿಯಲ್ ಹಾಕೊಳ್ಳೋಕೆ ಶುರು ಮಾಡಿದ್ದಾರೆ. ಅದು ರೆಂಟೆಡ್ ಸಿಗುತ್ತೆ. ಇನ್ನು ಸೀರೆನೂ ರೆಂಟಿಗೆ ತಗೊಳ್ಳೋ ಸ್ಥಿತಿ ಬಂದಿದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. ಮೈನ್ ರಾ ಮೆಟೀರಿಯಲ್ ಸೀರೆನಲ್ಲಿ ಫಸ್ಟ್ ಸಿಲ್ಕು, ಆಮೇಲೆ ಜರಿನಲ್ಲಿ ಗೋಲ್ಡ್ ಸಿಲ್ವರು ಎರಡು ಮೆಟೀರಿಯಲ್ ಯೂಸ್ ಆಗುತ್ತೆ. ಬಟ್ಟೆನಲ್ಲಿ ಸಿಲ್ಕ್ ವ್ಯಾನ್ ಯೂಸ್ ಆಗುತ್ತೆ. ಈ 3 ರೇಟ್ ಜಾಸ್ತಿ ಆಗಿದೆ. ಅದರದ್ದು ಇಂಪ್ಯಾಕ್ಟ್ ಎಷ್ಟು ಪರ್ಸೆಂಟೇಜ್ ಹೇಳಿದ್ರೆ ಮಿನಿಮಮ್ 15 to 20% ಸೀರೆ ಮೇಲೆ ಜಾಸ್ತಿ ಆಗಿದೆ. ಗೋಲ್ಡ್ ಮೊದಲು 7,200 ಇತ್ತು, ಇವಾಗ 9,000 ಟಚ್ ಆಗಿದೆ. ಅದೇ ಪ್ರಕಾರ ಸಿಲ್ವರು 20% ಜಾಸ್ತಿ ಆಗಿದೆ. ಅದಕ್ಕೆ ಅದರದ್ದು ಇಂಪ್ಯಾಕ್ಟ್ ಸೀರೆ ಮೇಲೆ ಬಂದೇ ಬರ್ತೈತೆ, ಇಲ್ಲಾಂದರೆ ಸೇಲ್ ಮಾಡೋಕ್ಕಾಗಲ್ಲ. ಕಾಂಚೀವರಂ ಸೀರೆನೇ ತೊಗೊಳಕ್ಕೆ ಅಂತಲೇ ಬಂದಿದ್ವಿ. ಸೊ ತುಂಬ ರೈಟ್ ಜಾಸ್ತಿ ಆಗಿಬಿದೆ. ನಾವೇನು ತೊಗೋಬೇಕು ಅನ್ನೋದೇ ಕನ್ಫ್ಯೂಸ್ ಆಗಿಬಿಟ್ಟಿದೆ. ಈ ಕಡೆ ಚಿನ್ನನೂ ರೈಟ್ ಜಾಸ್ತಿ ಆಗಿದೆ, ಈ ಕಡೆ ಸೀರೆ ರೈಟು ಜಾಸ್ತಿ ಮಾಡಿದ್ದಾರೆ. ಈಗ ಮದುವೆ ಸೀಸನ್ ಬಂದಿದೆ, ಏನು ತಗೊಳ್ಳೋದ? ಎಲ್ಲ 10,000 ರೂಪಾಯಿ ಮೇಲೆ ಹೊಟ್ಟೋಗ್ಬಿಟ್ಟಿದೆ. ದಯವಿಟ್ಟು ಎಲ್ಲ ಕಡಿಮೆ ಮಾಡಬೇಕು ಅಂತ ಕೇಳ್ಕೊತೀವಿ. ಬಡವರು ಇರ್ತಾರೆ, ಶ್ರೀಮಂತರು ಇರ್ತಾರೆ, ಮದುವೆ ಮಾಡೋರು, ಎಲ್ಲ ಮಕ್ಳಿಗೂ ಆಸೆ ಇರುತ್ತೆ ಸೀರೆ, ಕಾಂಚೀವರಂ ಸೀರೆ ಹಾಕ್ಕೋಬೇಕು ಅಂತ. ಆದ್ದರಿಂದ ದಯವಿಟ್ಟು ಕಡಿಮೆ ಮಾಡಿ ಸೀರೆ ರೈಟ್ನ, ರೀಸನೇಬಲಾಗಿ ಕೊಡಿ ಸೀರೆನ. ನನ್ನ ಕಸಿನ್ ಮದುವೆ ಇತ್ತು, ಅದಕ್ಕೋಸ್ಕರ ಸ್ಯಾರಿ ಪರ್ಚೇಸ್ ಬಂದ್ವಿ ಅವಿನಿ ರೋಡ್ಗೆ. ನಮ್ಮ ರೇಂಜು ಒಂದು 15-20 ಒಳಗೆ ತುಂಬ ಒಳ್ಳೆ ಸೀರೆ ಸಿಗುತ್ತೆ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಬಂದು ನೋಡಿದಾಗ ನಮ್ಮ ಸ್ಯಾಲ್ರಿಗೂ ನಾವು ನೋಡೋಕ್ಕೆ ಬಂದಿದ್ದ ರೇಂಜ್ಗೂ ತುಂಬ ಅಜಗಜಾಂತರ ಆಗಿದೆ. ಚಿನ್ನ ಇದೇ ರೇಟ್ ಇಂಪ್ರೂವ್ ಆಗ್ತಾ ಇದ್ರೆ ನಾನು ಖಂಡಿತ ನಮ್ಮಂಥವ್ರು ಕಾಂಜೀವರಂ ಸೀರೆ ತೊಗೊಳೋದನ್ನೇ ಆಸೆ ಪಡೋಕ್ಕೂ ಸಾಧ್ಯ ಇಲ್ಲ, ಅಷ್ಟು ರೇಟು ಹೆವಿ ಇದೆ. ಚಿನ್ನ ಕಮ್ಮಿ ಆದರೆ ಅಟ್ಲೀಸ್ಟ್ ನಮಗೆ ನಾವು ಅಂದ್ಕೊಂಡಿದ್ದ ರೇಂಜಲ್ಲಿ ಸಿಗ್ಬೋದು. ನನ್ನ ಮದುವೆ ಟೈಮಲ್ಲೆಲ್ಲ 10,000ಕ್ಕೆ ತುಂಬ ಒಳ್ಳೊಳ್ಳೆ ಸೀರೆಗಳು ಬರ್ತಾಯಿತ್ತು. ಈಗ 10,000ಕ್ಕೆ ಆರ್ಡಿನರಿ ಸೀರೆನೂ ಇಲ್ಲದೇ ಇರೋ ಥರ ಆಗೋಗಿದೆ.